NP ಗ್ರೂಪ್ಸ್, ಶ್ರೀ ಪ್ರಕಾಶ್ ಪೂಜಾರಿ ಅಧ್ಯಕ್ಷರು, ಯುವವಾಹಿನಿ ಕಾರ್ಕಳ ಘಟಕ, ಶ್ರೀಮತಿ ರಮಿತಾ ಸೂರ್ಯವಂಶಿ ವಂಶಿ ಇವೆಂಟ್ಸ್ ಮತ್ತು ಸಾಮಾಜಿಕ ಕಾರ್ಯಕರ್ತೆ ಶ್ರೀ ಗಣೇಶ್ ಬೆನಕ ಇವೆಂಟ್ಸ್ ಇವರನ್ನು ವೇದಿಕೆಗೆ ಪ್ರೀತಿಯಿಂದ ಆಹ್ವಾನಿಸುತ್ತಿದ್ದೇನೆ. ಸ್ಟಾಲ್ ಹಾಕಿದ ಎಲ್ಲ ಅಂಗಡಿಯವರು ಬಂದು ವೇದಿಕೆಯ ಮುಂಭಾಗದಲ್ಲಿ ಕುಳಿತುಕೊಳ್ಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಯಾವುದೇ ಕಾರ್ಯಕ್ರಮ ನಿರ್ವಿಘ್ನವಾಗಿ ನಡೆಯಬೇಕಾದರೆ ದೇವರ ಅನುಗ್ರಹ ತುಂಬ ಮುಖ್ಯ. ಈಗ ದೇವರ ಪ್ರಾರ್ಥನೆಯನ್ನ ಮಾಡಿಕೊಡಬೇಕಾಗಿ ಪ್ರಾರ್ಥನಾ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ವಾತಾಪಿ ಗಣಪತಿಂ ಭಜೇಹಂ ವಾತಾಪಿ ಗಣಪತಿಂ ಭಜೇಹಂ ವಾತಾಪಿ ಗಣಪತಿಂ ಭಜೇಹಂ ವಾರಣಾ ಸಂವರಪ್ರದಂ ಶ್ರೀವಾರಣಾ ಸಂವರಪ್ರದಂ ಶ್ರೀ ವಾತಾಪಿ ಗಣಪತಿಂ ಭಜೆ ಏಹಂ ಭೂತಾದಿಸಂ ಸೇವಿತಚರಣಂ ಭೂತಾದಿಸಂ ಸೇವಿತಚರಣಂ ಭೂತಭೌತಿಕ ಪ್ರಪಂಚಭರಣಂ ವೀತರಾಗಿಣಂ ವಿನುತಯೋಗಿನಂ ವೀತರಾಗಿಣಂ ವಿನುತಯೋಗಿನಂ ವಿಶ್ವಕಾರಣಂ ವಿಘ್ನವಾರಣಂ ವಾತಾಪಿ ಗಣಪತಿಂ ಭಜೇಹಂ ವಾರಣಾ ಸಂವರಪ್ರದಂ ಶ್ರೀ ವಾತಾಪಿ ಗಣಪತಿಂ ಭಜೆ ಏಹಂ. ಧನ್ಯವಾದಗಳು ಪ್ರಾರ್ಥನಾ. ಕಾರ್ಯಕ್ರಮದ ಔಪಚಾರಿಕ ಆರಂಭಕ್ಕೆ ಪೀಠಿಗೆ ಹಾಗೂ ಆಗಮಿಸಿದ ಎಲ್ಲರನ್ನ ಸ್ವಾಗತಿಸುವುದು ನಮ್ಮ ಕರ್ತವ್ಯ. ಈ ನಿಟ್ಟಿನಲ್ಲಿ ಪ್ರಾಸ್ತಾವಿಕ ಮಾತುಗಳನ್ನು ಆಡಬೇಕಾಗಿ ಸಾಮಾಜಿಕ ಕಾರ್ಯಕರ್ತೆ ಹಾಗೂ ವಂಶಿ ಇವೆಂಟ್ಸ್ನ ನಿರ್ದೇಶಕರಾದ ಶ್ರೀಮತಿ ರಮಿತಾ ಸೂರ್ಯವಂಶಿ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಸ್ಥಳೀಯ ಸಾನ್ನಿಧ್ಯ ದೇವರುಗಳಿಗೆ ನಮಸ್ಕರಿಸಿಕೊಳ್ತಾ, ವೇದಿಕೆಯಲ್ಲಿರುವಂತಹ ಎಲ್ಲರಿಗೂ ವಂದಿಸ್ಕೊಳ್ತಾ, ಇಲ್ಲಿರುವ ಸಜ್ಜನೀಯ ಬಂಧುಗಳೇ, ಸ್ವ ಉದ್ಯೋಗದ ಒಂದು ಮೇಳ ಮಾಡಬೇಕು ಅಂತ ಹೇಳುವಂಥದ್ದು ನಮ್ಮದೊಂದು ಕನಸಾಗಿತ್ತು. ಅದರ ಜೊತೆ ನಮ್ಮ ಪೌಷ್ಟಿಕ ಆಹಾರ, ಹಿಂದಿನ ಕಾಲದಿಂದಲೂ ಪೌಷ್ಟಿಕ ಆಹಾರವಾಗಿರುವ ಹಲಸಿನ ಹಣ್ಣಿನ ಮೇಳದೊಂದಿಗೆ ಸ್ವ ಉದ್ಯೋಗ ಕೇಂದ್ರವನ್ನು ಮಾಡುವ ಉದ್ದೇಶದಿಂದ ಬೃಹತ್ ಹಲಸು ಮೇಳ ಅಂತ ಹೇಳುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ಇದನ್ನು ಕಾರ್ಯಕ್ರಮ ಮಾಡುವಾಗ ಔಟ್ಡೋರ್ ಮಾಡಬೇಕಾ ಇಂಡೋರ್ ಮಾಡಬೇಕಾ ಅಂತ ಹಲವಾರು ಕನ್ಫ್ಯೂಷನ್. ಅದರ ಮಧ್ಯೆ ಕೂಡ ಕಾರ್ಕಳದಲ್ಲಿ ಮಳೆಯ ಹೇಗಿರ್ತದಂತ ಹೇಳಲಿಕ್ಕಾಗೋದಿಲ್ಲ. ಹಾಗಾಗಿ ನಮಗೆ ಸ್ಥಳದ ಅವಕಾಶ ಬಂದಾಗ ನಮಗೆ ಮೊದಲನೇದಾಗಿ ನೆನಪಾಗಿರುವಂಥದ್ದು ನಾರಾಯಣಗುರು ಸಭಾಭವನ. ಹಾಗಾಗಿ ಈ ಸಭಾಭವನವನ್ನು ನಮಗೆ ಉತ್ತಮ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವಂತಹ ಪ್ರಮಲ್ ಕುಮಾರ್, ಅಧ್ಯಕ್ಷರು ಬಿಲ್ಲವ ಸಮಾಜ ಕಾರ್ಕಳ, ಇವರನ್ನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಒಂದು 10-15 ವರ್ಷಗಳಿಂದ ಕಾರ್ಕಳವನ್ನು ನೀವು ನೋಡ್ತಾ ಬಂದರೆ, ಕಾರ್ಕಳ ರಸ್ತೆಯಾಗಿರ್ಬೋದು, ನೀರಿನ ವಿಷಯದಲ್ಲಾಗಿರ್ಬೋದು, ಇಡೀ ರಾಜ್ಯದಲ್ಲಿ ಮಾತಾಗಿದೆ. ಅಥವಾ ಹಿಂದುತ್ವದ ಬಗ್ಗೆ ಒಬ್ಬ ಸಂಘಟಕ ನಮ್ಮ ಇಡೀ ರಾಜ್ಯದಲ್ಲಿ ಒಬ್ಬರು ಮನೆ ಮಾತಾಗಿ ನಿಂತಿದ್ದಾರೆ ಹೇಳಿದರೆ ಅದು ನಮ್ಮ ಪ್ರೀತಿಯ ಶಾಸಕರು. ಹಾಗಾಗಿ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಬೇಕು ಕೇಳುವಾಗ ಪ್ರೀತಿಯ ನಮ್ಮ ಕರೆಗೆ ಓಗೊಟ್ಟು ಬಂದಿದ್ದಾರೆ ಶ್ರೀ ವಿ ಸುನಿಲ್ ಕುಮಾರ್, ಶಾಸಕರು, ಕಾರ್ಕಳ ವಿಧಾನಸಭಾ ಕ್ಷೇತ್ರ. ಇವರನ್ನು ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ ಸರ್. ಶಿಕ್ಷಣ ಕ್ಷೇತ್ರವನ್ನು ಒಂದು ಅಲ್ಪ ಸಮಯದಲ್ಲೂ ಈ ರೀತಿಯಲ್ಲೂ ಬೆಳೆಸಬಹುದಾ ಅಂತ ನಮ್ಮ ಕಣ್ಣೆದುರು ಸಾಕ್ಷಿಯಾಗಿರುವವರು ಅಶ್ವಥ್ SL, ಸಹ ಸಂಸ್ಥಾಪಕರು, ಕ್ರಿಯೇಟಿವ್ ಶಿಕ್ಷಣ ಪ್ರತಿಷ್ಠಾನ. ಇವರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಎಲ್ಲ ಸಂಘ ಸಂಸ್ಥೆಗಳಲ್ಲಿ ತನ್ನ ಛಾಪನ್ನು ಮೂಡಿಸಿಕೊಂಡು ನಮ್ಮ ಬೆನ್ನೆಲುಬಾಗಿದ್ದುಕೊಂಡು ಇವತ್ತಿನ ಕಾರ್ಯಕ್ರಮದ ಅತಿಥಿಯಾಗಿ ನಮ್ಮ ಜೊತೆ ಇದ್ದಾರೆ ಶ್ರೀ ಎಸ್ ನಿತ್ಯಾನಂದ ಪೈ ಉದ್ಯಮಿಗಳು. ಇವರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಒಬ್ಬರಿಂದ ಕಾರ್ಯಕ್ರಮ ಆಗುವುದಿಲ್ಲ, ಹಲವಾರು ಸಂಘ ಸಂಸ್ಥೆಗಳು ಸೇರಬೇಕು ಹೇಳುವಂಥದ್ದು ನಮ್ಮ ಉದ್ದೇಶ ಆಗಿತ್ತು. ನಮ್ಮ ಜೊತೆಗೂಡಿದ್ದು ಕಾರ್ಕಳದ ರೋಟರಿ ಕ್ಲಬ್. ಕಾರ್ಕಳದ ರೋಟರಿ ಕ್ಲಬ್ ಹೈಯೆಸ್ಟ್ ಜನಸಂಖ್ಯೆ ಇರುವಂಥ ಸಂಸ್ಥೆ. ಇಡೀ ಝೋನಲ್ಲನ್ನು ನೋಡಿದಾಗ ಕಾರ್ಕಳ ರೋಟರಿ ಸಂಸ್ಥೆ ನಮ್ಮ ಕಣ್ಣೆದುರು ಬರುವಂಥದ್ದು. ಇದರ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವ ಶ್ರೀ ನವೀನ್ ಶೆಟ್ಟಿ, ಅಧ್ಯಕ್ಷರು ಕಾರ್ಕಳ ರೋಟರಿ ಕ್ಲಬ್. ಇವರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಸರ್.
ಅದೇ ರೀತಿ ನಮ್ಮ ಎಲ್ಲ ಪ್ರಿಂಟಿಂಗ್ ಆಗಿರ್ಬೋದು, ನಮ್ಮ ಸೋಷಿಯಲ್ ಮೀಡಿಯಾಗಳನ್ನಾಗಿರ್ಬೋದು ಎಲ್ಲವನ್ನು ಡಿಸೈನ್ ಮಾಡಿರುವಂತಹ ಚೇರ್ಮನ್ ಮ್ಯಾನೇಜಿಂಗ್ ಡೈರೆಕ್ಟರ್ NP ಗ್ರೂಪ್ಸ್ ಶ್ರೀ ವಾಸುದೇವ್ ಭಟ್ ನೆಕ್ಕರಪಲ್ಕೆ ಇವರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಯುವ ಉದ್ಯಮಿ ಹಾಗೂ ತುಂಬ ಆಕ್ಟಿವ್ ಪರ್ಸನ್ ಆಗಿರುವಂತಹ ಅಧ್ಯಕ್ಷರು ಯುವ ವಾಹಿನಿ ಘಟಕ ರಿಜಿಸ್ಟರ್ಡ್ ಕಾರ್ಕಳ ಶ್ರೀ ಪ್ರಕಾಶ್ ಪೂಜಾರಿ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಖಾಲಿ ವಂಶಿ ಈವೆಂಟ್ಸ್ನ ಅರೇಂಜ್ಮೆಂಟ್ ಅಲ್ಲ, ಇವತ್ತು ಒಂದು 80 ಸ್ಟಾಲ್ಗಳು ರಾಜ್ಯಾದ್ಯಂತ ಬಂದಿದೆ ಹೇಳಿದರೆ ಅದಕ್ಕೆ ಬೆನಕ ಈವೆಂಟ್ಸ್ನ ಪಾತ್ರ ತುಂಬ ಇದೆ. ಹಾಗಾಗಿ ಅದರ ಅಧ್ಯಕ್ಷರಾಗಿರುವಂತಹ ಶ್ರೀ ಗಣೇಶ್ ಬೆನಕ ಈವೆಂಟ್ಸ್ ಇವರನ್ನು ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಹಾಗೆ ಇಲ್ಲಿ ಬಂದಿರುವಂತಹ ಎಲ್ಲ ಗ್ರಾಮೀಣ ಉತ್ಪನ್ನ ಮಾಡುವವರಿಗೂ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸುವ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ತಮಗೂ ಕೂಡ ಸ್ವಾಗತಗಳು ಮ್ಯಾಮ್. ಇವರಿಗೆ ಕಾರ್ಕಳ ಘಟಕದ ನಿಕಟಪೂರ್ವ ಅಧ್ಯಕ್ಷರು ಮತ್ತು ಮಾಜಿ ಪುರಸಭೆ ಸದಸ್ಯೆಯಾಗಿರುವ ಶ್ರೀಮತಿ ಮಮತಾ ಪೂಜಾರಿ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು ಸರ್. ದೀಪದಿಂದ ದೀಪವ ಹಚ್ಚಬೇಕು, ಪ್ರೀತಿಯಿಂದ ಪ್ರೇಮವ ಹಚ್ಚಬೇಕು. ದೀಪವು ಜ್ಞಾನದ ಸಂಕೇತ. ನಮ್ಮ ಈ ಹಲಸು ಮೇಳಕ್ಕೆ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಉದ್ಘಾಟಕರಾದ ಶ್ರೀ ವಿ ಸುನಿಲ್ ಕುಮಾರ್ ಹಾಗೂ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಇಂದಿನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ವಿ ಸುನಿಲ್ ಕುಮಾರ್ ಇವರು ಉದ್ಘಾಟನಾ ನುಡಿಗಳನ್ನು ಆಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇವತ್ತಿನಿಂದ 3 ದಿನಗಳ ಕಾಲ ನಡೀತಾ ಇರುವಂತಹ ಹಲಸು ಮೇಳ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಗೌರವಾನ್ವಿತ ಪ್ರಮಲ್ ಕುಮಾರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರೇ, ಸಮಾರಂಭದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಆತ್ಮೀಯ ಬಂಧುಗಳೇ, ಯುವವಾಹಿನಿ, ರೋಟರಿ ಕ್ಲಬ್ಬು, ಬಿಲ್ಲವ ಸಮಾಜ ಸೇವಾ ಸಂಘ, NP ಗ್ರೂಪು ಮತ್ತು ವಂಶಿ ಇನ್ವೆಂಟ್ಸ್, ಬೆನಕ ಈವೆಂಟ್ಸ್ ಇವರೆಲ್ಲರ ಸಹಭಾಗಿತ್ವದಲ್ಲಿ ಕಾರ್ಕಳದಲ್ಲಿ ಒಂದು ವ್ಯವಸ್ಥಿತ ರೂಪದಲ್ಲಿ ಒಂದು ಹಲಸಿನ ಮೇಳವನ್ನು ಇವತ್ತು ನೀವು ಆಯೋಜನೆ ಮಾಡಿದ್ದೀರಿ. ಅದರ ಜೊತೆಯಲ್ಲಿ 2-3 ರೀತಿಯಾದಂಥ ಕಾರ್ಯಕ್ರಮಗಳು ಕೂಡ ಇದಕ್ಕೆ ಸಂಯೋಜನೆಗೊಂಡಿದೆ. ಇವತ್ತು ನಾನು ಬರಬೇಕಾದ್ರೆ ಕೇವಲ ಹಲಸಿನ ಹಣ್ಣಿನ ಮಾತ್ರ ಪ್ರದರ್ಶನ ಅಂತ ಅಂದ್ಕೊಂಡಿದ್ದೆ. ಆದರೆ ನಾಡಿನ ಬೇರೆ ಬೇರೆ ಜಿಲ್ಲೆಗಳ 10 ರೀತಿಯಾದಂಥ ಮಾರಾಟ ಮತ್ತು ಪ್ರದರ್ಶನವನ್ನು ಮಾಡಲಿಕ್ಕೆ ಬೇಕಾದಂಥ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಈ ಪ್ರದೇಶದಲ್ಲಿ ಇವತ್ತು ಮಾಡಿರುವಂಥದ್ದು ಸಂತೋಷದ ಸಂಗತಿ. ನಮ್ಮ ತಾಲೂಕಿನ ನಗರದ ಜನ ಇದರ ಉಪಯೋಗವನ್ನು ಪಡ್ಕೊಳ್ತಾರೆ ಎನ್ನುವಂಥ ವಿಶೇಷ ಇದ್ದೇ ಇದೆ. ಎರಡನೇದು, ನಾವು ಪ್ರಕೃತಿಯಿಂದ ಬರಬೇಕಾದಂಥ ಸಾಕಷ್ಟು ಹಣ್ಣು ಹಂಪಲುಗಳು ಇದನ್ನು ಆಯಾ ಕಾಲದಲ್ಲಿ ಇದನ್ನು ಸೇವಿಸ್ಕೊಳ್ಬೇಕಾಗಿರುವಂಥದ್ದು ನಮ್ಮ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದು. ಎಲ್ಲವೂ ಕೂಡ ಒಂದೇ ಸೀಸನ್ನಲ್ಲಿ ಬರೋದಿಲ್ಲ. ಒಂದೊಂದು ಸೀಸನ್ನಲ್ಲಿ ಒಂದೊಂದು ರೀತಿಯಾದಂಥ ಹಣ್ಣುಗಳನ್ನು ಪ್ರಕೃತಿ ನಮಗೆ ಕೊಡುತ್ತೆ. ನಮ್ಮ ಆರೋಗ್ಯದ ದೃಷ್ಟಿಯಿಂದ ಮನುಷ್ಯನ ಬೆಳವಣಿಗೆಗೆ ಎಲ್ಲ ರೀತಿಯಾದಂಥ ಫ್ರೂಟ್ಸ್ಗಳು ಕೂಡ ಕಾಲಕ್ಕೆ ತೆಗೆದುಕೊಳ್ಬೇಕು, ಮಿತವಾಗಿ ತೆಗೆದುಕೊಳ್ಳಲೇಬೇಕು. ಒಂದು ಕಾಲಘಟ್ಟದಲ್ಲಿ ಹಲಸಿನ ಹಣ್ಣಿನಿಂದನೇ ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ದಂಥ ಕಾಲ ಇತ್ತು. ನಾವೆಲ್ಲರೂ ಕೂಡ ಅದರಲ್ಲಿ ಭಾಗಿಗಳಾಗಿದ್ದಂಥವ್ರು.
ಅಂಥ ಹಲಸು ಇವತ್ತು ನಾನಾ ರೂಪದಲ್ಲಿ ಅದು ಬರಲಿಕ್ಕೆ ಪ್ರಾರಂಭ ಆಗಿದೆ. ಅದರ ಉಪಪದಾರ್ಥಗಳು ಬೇರೆ ಬೇರೆ ರೂಪದಲ್ಲಿ ಐಸ್ ಕ್ರೀಮ್ನಿಂದ ಹಿಡಿದು ಇವತ್ತು ಹೋಳಿಗೆಯ ತನಕ ಹಲಸಿನಿಂದ ಉಪಯೋಗ ಆಗುವಂಥ ಸಾಕಷ್ಟು ಉಪಪದಾರ್ಥಗಳನ್ನು ಜನ ಇವತ್ತು ಕಂಡುಹಿಡ್ಕೊಂಡಿದ್ದಾರೆ. ಅದನ್ನು ಬಳಸುವಂಥ ಪ್ರಕ್ರಿಯೆಯನ್ನು ಇವತ್ತು ಆರಂಭ ಮಾಡಿರುವಂಥದ್ದು ಸಂತೋಷದ ಸಂಗತಿಯೇ. ಬಹುಶಃ ಈ ರೀತಿಯಾದಂಥ ಮೇಳ, ಈ ರೀತಿಯಾದಂಥ ಪ್ರದರ್ಶನಗಳು ಹೊಸ ಯುವಕರಿಗೆ ಉತ್ತೇಜನವನ್ನು ಕೊಡುತ್ತೆ. ನಾವು ಈ ರೀತಿಯಾದಂಥ ಹೊಸ ಹೊಸ ಪ್ರಾಡಕ್ಟ್ಗಳನ್ನು ಮಾಡಿದರೆ ಜನ ಇದನ್ನು ಬಯಸ್ತಾರೆ ಎನ್ನುವಂಥದ್ದು ಖಂಡಿತ ಗೊತ್ತಾಗುತ್ತೆ. ಆ ಹಿನ್ನೆಲೆಯಲ್ಲಿ ಯುವಕರಿಗೂ ಕೂಡ ಇದು ಖಂಡಿತ ಪ್ರೇರಣೆಯನ್ನು ಸಿಗುತ್ತೆ. 3 ದಿನಗಳ ನಡೆಯುವಂಥ ಈ ಕಾರ್ಯಕ್ರಮ ಅತ್ಯಂತ ಯಶಸ್ಸುಗೊಳ್ಳಲಿ. ಇದರಿಂದ ಉಪಯೋಗವನ್ನು ಜನರು ಪಡ್ಕೊಳ್ಳುವಂತಾಗಲಿ, ಸಾಕಷ್ಟು ಜನ ಪ್ರೇರಣೆಯನ್ನು ಪಡ್ಕೊಂಡು ಉದ್ಯೋಗದ ಕಡೆಗೆ, ಹೊಸ ಉದ್ಯೋಗದ ಕಡೆಗೂ ಕೂಡ ಯುವಕರು ತೆರಳುವಂಥ ಆಗಲಿ ಎನ್ನುವಂಥ ಆಶೆಯನ್ನು ವ್ಯಕ್ತ ಮಾಡಿ ಈ ಹಲಸು ಮೇಳಕ್ಕೆ ನಾನು ಶುಭವನ್ನು ಕೋರ್ತೇನೆ. ನಮಸ್ಕಾರ. ಕಾರ್ಯಕ್ರಮದ ಉದ್ಘಾಟಕರಾದ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ವಿ ಸುನಿಲ್ ಕುಮಾರ್ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ನಮ್ಮೊಂದಿಗೆ ಇನ್ನೋರ್ವ ಗಣ್ಯ ಉದ್ಯಮಿಗಳಾದ ಶ್ರೀ ಎಸ್ ನಿತ್ಯಾನಂದ್ ಪೈ ಇವರು ಇಂದಿನ ಕಾರ್ಯಕ್ರಮದ ಕುರಿತು ಹಿತನುಡಿಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಅಧ್ಯಕ್ಷರೇ, ಉದ್ಘಾಟಕರಾದ ಸುನಿಲ್ ಕುಮಾರ್ರೇ, ಮಾತಾಡುವ ಸಮಯ ಅಲ್ಲ, 2 ನಿಮಿಷ ಮಾತಾಡಿ ಅಂತ ಹೇಳಿದರು ಸುನಿಲ್ರು. 1 ನಿಮಿಷದಲ್ಲಿ ಮುಗಿಸ್ತೇನೆ. ಈ ಗಿಡಗಳನ್ನು ನೀವು ಏನಾದರೂ ತಗೊಳ್ಳೋದಿದ್ರೆ ಅವ್ರ ಹತ್ರ ಬುಡಕ್ಕೆ ಏನು ಹಾಕಬೇಕು, ಎಷ್ಟು ಟೈಮ್ನಲ್ಲಿ ಏನೆಲ್ಲ ಚಿಕಿತ್ಸೆ ಕೊಡಬೇಕು ಅನ್ನುವಂಥದ್ದನ್ನು ಕೇಳಿಕೊಂಡು ಗಿಡ ಹಾಕಿ. ಹಾಗೆ ನೋಡಲಿಕ್ಕೆ ಹಲಸಿನ ಹಣ್ಣು ಭಾರಿ ಚೆಂದ ಕಾಣ್ತದೆ, ಆ ಗಿಡವೂ ಭಾರಿ ಚೆಂದ ಕಾಣ್ತದೆ. ಆದರೆ ಮುಂದೆ ಅದನ್ನು ಬೆಳೆಸೋದು ಹೇಗೆ ಅನ್ನುವಂಥದ್ದನ್ನು ಅವರ ಹತ್ರ ಕೇಳಿಕೊಂಡು ಇದು ಮಾಡಿ, ನಂತರ ಮೌಲ್ಯವರ್ಧಿತ ಏನೇನು ಅವಕಾಶ ಇದೆ ಇಲ್ಲಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಈ ಹಲಸು ಮೇಳ ಯಶಸ್ವಿ ಆಗಲಿ ಅಂತೇಳಿ ತಮಗೆಲ್ಲರಿಗೂ ಶುಭವನ್ನು ಹಾರೈಸ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಹಿತನುಡಿಗಳನ್ನಾಡಿದ ಶ್ರೀ ಎಸ್ ನಿತ್ಯಾನಂದ್ ಪೈ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಯಾದ ಕ್ರಿಯೇಟಿವ್ ಶಿಕ್ಷಣ ಪ್ರತಿಷ್ಠಾನದ ಸಹ ಸಂಸ್ಥಾಪಕರಾದ ಶ್ರೀ ಅಶ್ವಥ್ SL ಅವರು ಈ ಮೇಳದ ಕುರಿತು 1-2 ಮಾತುಗಳನ್ನು ಆಡಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ಕಾರ್ಕಳ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಶ್ರೀ ವಿ ಸುನಿಲ್ ಕುಮಾರ್ ಅವರೇ, ಹಾಗೂ ವೇದಿಕೆಯಲ್ಲಿ ಉಪಸ್ಥಿತಕ್ಕಂತಹ ಎಲ್ಲ ಗೌರವಾನ್ವಿತರೆ, ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಆತ್ಮೀಯ ಬಂಧುಗಳೇ, ಹಲಸು ಅಂತ ಹೇಳೋದು ಹೆಚ್ಚು ಕಡಿಮೆ ನಾವೆಲ್ಲ ಬಾಲ್ಯದಲ್ಲಿ ಬಹಳಷ್ಟು ಶಾಲಾ ದಿನಗಳಲ್ಲಿ ಇಷ್ಟಪಟ್ಟು ಅದೇ ನಮ್ಮ ಮುಖ್ಯ ತಿನಿಸಾಗಿ ನಾವು ಭಾವಿಸ್ಕೊಂಡವರು. ಇವತ್ತಿನ ಕಾಲಘಟ್ಟದಲ್ಲಿ ಬರ್ತಕ್ಕಂಥ ಎಲ್ಲ ಜಂಕ್ ಫುಡ್ಗಳು, ಪಿಜ್ಜಾ, ಬರ್ಗರ್ನ ಹೊರತಾಗಿ ಅವತ್ತು ನಾವು ಹಲಸು ಮಾವನ್ನೇ ಬಹಳ ಖುಷಿಪಟ್ಟು ಸಂಭ್ರಮಿಸಿದಂತಹ ದಿನಗಳಿದ್ವು. ಆ ದಿಶೆಯಲ್ಲಿ ಅಂತಹ ಒಂದು ಸೃಷ್ಟಿಕರ್ತನ ಅತ್ಯಂತ ವಿಸ್ಮಯಕಾರಿ ಸೃಷ್ಟಿ ಅಂತ ನಾವು ಹಲಸನ್ನು ಭಾವಿಸ್ಕೊಳ್ತೇವೆ. ಯಾಕಂದರೆ ಅದರ ರಚನೆ ಆಗಿದೆ, ಹೊರಗಡೆ ಮುಳ್ಳಾದ ರಚನೆ ಇದೆ, ಒಳಗಡೆ ಎಲ್ಲವನ್ನು ಸೇರಿಸ್ಕೊಳ್ತಕ್ಕಂತಹ ಅಂಟಿನಿಂದ ಬಂಧವನ್ನು ಹಿಡಿತಕ್ಕಂತಹ ಸಿಹಿಯಾದ ತಿನಿಸನ್ನು ಕೊಡ್ತಕ್ಕಂಥ ಸ್ವಾದಿಷ್ಟವಾಗಿರ್ತಕ್ಕಂಥ ಒಂದು ಜೀವ ವೈವಿಧ್ಯ. ಅಂಥ ಹಲಸಿನ ವೈವಿಧ್ಯವನ್ನು, ಅದರ ವಿಶಿಷ್ಟಗಳನ್ನು ಸಂಭ್ರಮಿಸ್ತಕ್ಕಂಥ, ನಾವೆಲ್ಲ ಸೇರಿ ಅದರ ವಿಭಿನ್ನ ಪರಿಕರಗಳನ್ನು ನೋಡ್ತಕ್ಕಂಥ ಒಂದು ಒಳ್ಳೆಯ ಮೇಳವನ್ನು ಇವತ್ತು ಕಾರ್ಕಳದ ಬಿಲ್ಲವ ಸಮಾಜ ಸಂಘದಲ್ಲಿ ರೋಟ್ರಿ ಕ್ಲಬ್, ಹಾಗೆ ಯುವವಾಹಿನಿ, NP ಗ್ರೋಸ್, ವಂಶಿ ಇವೆಂಟ್ಸ್, ಹಾಗೆ ಬೆನಕ ಇವೆಂಟ್ಸ್ ಅವರು ಸೇರಿಕೊಂಡು ಭಾಳ ಅದ್ಭುತವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಇಂತಹ ಕಾರ್ಯಕ್ರಮಗಳು ಕೇವಲ ಒಂದು ಹಲಸಿನ ವಿಚಾರಗಳನ್ನ ತಿಳಿಸುವ ಕೆಲಸವನ್ನು ಮಾತ್ರ ಮಾಡದೆ ಇಡೀ ಊರಿನ ಸಮಸ್ತರನ್ನ ಸೇರಿಸ್ತಕ್ಕಂತಹ, ಈ ಊರಿನ ಗೃಹ ಉತ್ಪನ್ನಗಳ ಬಗ್ಗೆ ನಾವೆಲ್ಲ ನೋಡಲೇಬೇಕಾದಂತಹ, ತಿಳಿದುಕೊಳ್ಳೇಬೇಕಾದಂತಹ ಹಲವು ವೈಶಿಷ್ಟ್ಯಗಳನ್ನ ಕೂಡ ಪರಿಚಯ ಮಾಡುತ್ತೆ. ಈಗ ನಾವಲ್ಲಿ ನೋಡುವಾಗ ಸಕಲ್ಲಂ ಅಂತ ಒಂದು ಪ್ರಾಡಕ್ಟ್ ನೋಡ್ತಾ ಇದ್ವಿ. ಅಂದರೆ ಒಂದು ಕಾರ್ಕಳದಲ್ಲಿ ಕೂಡ ಇವತ್ತು ಪಾಶ್ಚಿಮಾತ್ಯರ ಬೇರೆ ಬೇರೆ ಪ್ರಾಡಕ್ಟ್ಗಳಿಗೆ ಸೆಡ್ಡು ಹೊಡಿತಕ್ಕಂಥ, ಯಾವುದೇ ಕೆಮಿಕಲನ್ನು ಬಳಸದೆ ಬಹಳ ಟ್ರೂ ಆದೊಂದು ಆರ್ಗ್ಯಾನಿಕ್ ನಮ್ಮ ಗೃಹ ಉತ್ಪನ್ನಗಳನ್ನ ಬಳಸ್ಕೊಂಡು ಮಾಡ್ತಕ್ಕಂಥ ಎಲ್ಲ ವೈವಿಧ್ಯಗಳನ್ನು ನೋಡ್ತಾ ಇದ್ದೇವೆ. ಅಂತಹ ವಸ್ತುಗಳನ್ನು ಅದರ ಬಗ್ಗೆ ತಿಳಿದುಕೊಳ್ಳುವ ಮುಖಾಂತರ ನಾವು ಬಳಕೆಗೆ ತರ್ತಕ್ಕಂಥ ಪ್ರಯತ್ನ ಆಗಬೇಕು. ಸುನೀಲ್ ಕುಮಾರ್ ಸರ್ ಅಲ್ಲಿ ಒಂದು ಹೇರ್ ಆಯಿಲ್ ನೋಡುವಾಗ ಹೇಳ್ತಾ ಇದ್ರು, ಇದು ಕೇವಲ ಕೂದಲನ್ನು ಬೆಳೆಸುತ್ತಾ ಅಥವಾ ಮೆದುಳನ್ನು ಕೂಡ ಬೆಳೆಸುತ್ತಾ ಅಂತ. ಸೊ ಮೆದುಳನ್ನು ಆ ಹೇರ್ ಆಯಿಲ್ ಬಳಸದೆ ಹೋದರೂ ಕೂಡ ಇಂತಹ ಕಾರ್ಯಕ್ರಮಗಳು, ಮೇಳಗಳು ನಮ್ಮೆಲ್ಲರನ್ನ ಒಟ್ಟುಗೂಡಿಸ್ತಕ್ಕಂಥ ಒಂದು ಸಂಕುಚಿತ ಮನೋಭಾವನದ ಸಂಕೀರ್ಣತೆಗೆ, ಅಂದರೆ ಒಂದು ವಿಶಾಲ ಮನಸ್ಸಿನಡೆಗೆ ನಾವು ಸಾಕ್ತಕ್ಕಂಥ ಮೆದುಳನ್ನು, ಮನಸ್ಸನ್ನು ಬೆಳೆಸುತ್ತೆ ಅಂತ ನಾನು ಭಾವಿಸ್ಕೊಳ್ತೇನೆ. ಹಾಗಾಗಿ ಈ ಮೇಳ ಅಂತಹ ಎಲ್ಲ ವಿಚಾರಗಳಲ್ಲಿ
ನಮ್ಮ ಊರಿನವರನ್ನು ನಮ್ಮೆಲ್ಲರನ್ನ ಸೇರಿಸಿಕೊಂಡು ನಮ್ಮದೇ ಊರಿನವರು ಮಾಡಿದಂತಹ ಗೃಹ ಉತ್ಪನ್ನಗಳನ್ನು ಕೊಂಡುಕೊಳ್ಳುವ ಮುಖಾಂತರ ಅದರ ಬಗ್ಗೆ ತಿಳಿದುಕೊಳ್ಳುವ ಮುಖಾಂತರ ನಾಳೆ ಒಂದು ನಾಡಿನಾದ್ಯಂತ ಒಂದು ಬ್ರ್ಯಾಂಡಿಗೆ ತರ್ತಕ್ಕಂಥದ್ದು. ಸರ್ ಹೇಳ್ತಾ ಇದ್ರು ಅದಕ್ಕೆ ಕಾರ್ಕಳ ಅಂತ ನೇಮನ್ನು ಸೇರಿಸಬೇಕು ಅಂತ. ಖಂಡಿತವಾಗಿಯೂ ನಮ್ಮ ಊರಿನಲ್ಲಿ ಮಾಡಿರ್ತಕ್ಕಂಥ ಉತ್ಪನ್ನಗಳು ಇವತ್ತು ನಾಡಿನಾದ್ಯಂತ ಪಸರಿಸುವಾಗ ಕಾರ್ಕಳದ ಹೆಸರು ಅಜರಾಮರವಾಗಿರಬೇಕಂತ ಹೇಳುವ ಶಾಸಕರ ಆಶಯವನ್ನು ಎಲ್ಲ ಉತ್ಪಾದಕರು ಬಳಸಿಕೊಳ್ಳುವ ಮುಖಾಂತರ ನಾವು ಒಟ್ಟಿಗೆ ಈ ನಾಡಿಗೆ ಸಲ್ಲಿಸಬೇಕಾದ ಸೇವೆ ಅದು ಕೂಡ ಆಗಿರುತ್ತೆ ಅಂಥೇಳಿ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿ ಇದರ ಸವಿಯನ್ನು ಸವಿಯೋಣ. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಸಾಗಲಿ ಅಂತ ಹೇಳ್ತಾ ಎಲ್ಲ ಆಯೋಜಕರಿಗೆ ಮತ್ತೊಮ್ಮೆ ವಿಶೇಷವಾದ ಅಭಿನಂದನೆಗಳು ಸಲ್ಲಿಸ್ತೇನೆ. ನಮಸ್ಕಾರ. ಕಾರ್ಯಕ್ರಮದ ಕುರಿತು ಒಂದೆರಡು ಮಾತುಗಳನ್ನಾಡಿದ ಕ್ರಿಯೇಟಿವ್ ಶಿಕ್ಷಣ ಪ್ರತಿಷ್ಠಾನದ ಸಹ ಸಂಸ್ಥಾಪಕರಾದ ಶ್ರೀ ಅಶ್ವಥ್ ಎಸ್ ಎಲ್ ಇವರಿಗೆ ಧನ್ಯವಾದಗಳು. 3 ದಿನ ನಡೆಯುವ ಹಲಸಿನ ಮೇಳದ ಹಿಂದಿನ ಆಶಯವೇನು, ಹಲಸಿನ ಮಹತ್ವವನ್ನು ಮನೆ ಮನೆಗೆ ತಲುಪಿಸುವ ಪ್ರಯತ್ನದ ಬಗ್ಗೆ ಹಾಗೂ ಕಾರ್ಯಕ್ರಮದ ಉದ್ದೇಶದ ಬಗ್ಗೆ ಮಾತನಾಡಲಿಕ್ಕಿದ್ದಾರೆ ರೋಟರಿ ಕ್ಲಬ್ ಅಧ್ಯಕ್ಷರಾದ ರೋಟರಾಕ್ಟರ್ ನವೀನ್ ಶೆಟ್ಟಿ. ಈ ವೇದಿಕೆ ಈಗ ನಿಮಗಾಗಿ ಸರ್. ಎಲ್ಲರಿಗೂ ನಮಸ್ಕಾರ. ಜಾಸ್ತಿ ಉದ್ದ ತಗೊಳ್ಳೋದಿಲ್ಲ, 2-3 ದಿವಸದ ಪ್ರೋಗ್ರಾಮ್ ಅಂತ ಚುಟುಕಾಗಿ ಹೇಳ್ತೇನೆ. ಎಲ್ಲ ವೇದಿಕೆಯ ಮೇಲಿರುವ ಸಮಾರಂಭದ ಅಧ್ಯಕ್ಷರಾದ ಪ್ರಮಲ್ ಕುಮಾರ್ ರವರೇ, ನಮ್ಮ ಉದ್ಘಾಟನೆಯನ್ನು ಈ ಸಮಾರಂಭವನ್ನು ಉದ್ಘಾಟನೆ ಮಾಡಿದಂತಹ ನಮ್ಮ ನೆಚ್ಚಿನ ಶಾಸಕರಾದ ಮಾಜಿ ಮಂತ್ರಿಗಳಾದ ಶ್ರೀಯುತ ಸುನೀಲ್ ಕುಮಾರ್ ರವರೇ, ಹಾಗೂ ವೇದಿಕೆಯ ಮೇಲಿರುವ ಎಲ್ಲ ಗೌರವಾನ್ವಿತರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಆಹ್ವಾನಿತರೇ, ನಾವು ಇಂದು ಸೇರಿರುವುದು ಒಂದು ವಿಶೇಷ ಕಾರ್ಯಕ್ರಮಕ್ಕಾಗಿ. ಹಲಸು ಹಣ್ಣು ಎಂಬುದು ಒಂದು ಪೌಷ್ಟಿಕತೆಯ ನಿಧಿ ಮತ್ತು ಗ್ರಾಮೀಣ ಆರ್ಥಿಕತೆಗೆ ಆಧಾರವಾದ ಹಲಸಿನ ಮಹತ್ವವನ್ನು ಜನರಿಗೆ ಪರಿಚಯಿಸುವುದು ಈ ಮೇಳದ ಮುಖ್ಯ ಉದ್ದೇಶವಾಗಿದೆ. ಹಲಸು ಕೇವಲ ಒಂದು ಹಣ್ಣು ಮಾತ್ರವಲ್ಲ, ಇದು ಜನರ ಜೀವನೋಪಾಯಕ್ಕಾಗಿ ಸಹಾಯ ಮಾಡುವ ಒಂದು ಅಮೂಲ್ಯ ಸಂಪತ್ತು. ಇದರ ವಿವಿಧ ಉಪಯೋಗಗಳು, ಆಹಾರ ಪದಾರ್ಥಗಳು, ಸಿಹಿ ಖಾರಿ ತಿಂಡಿಗಳು, ಆರೋಗ್ಯಕರ ಉತ್ಪನ್ನಗಳು ಇವೆಲ್ಲವನ್ನು ಜನರಿಗೆ ತಲುಪಿಸುವುದು ನಮ್ಮ ಮೂಲ ಕರ್ತವ್ಯವಾಗಿದೆ. ಈ ಮೇಳದ ಮೂಲಕ ನಾವು 3 ಪ್ರಮುಖ ಉದ್ದೇಶಗಳನ್ನು ಹೊಂದಿದ್ದೇವೆ. ಹಲಸಿನ ಮಹತ್ವದ ಅರಿವು, ಜನರಲ್ಲಿ ಹಲಸಿನ ಪೌಷ್ಟಿಕ ಮೌಲ್ಯ ಮತ್ತು ಆರೋಗ್ಯ ಪ್ರಯೋಜನಗಳ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ರೈತರ ಪ್ರೋತ್ಸಾಹ. ಹಲಸು ಬೆಳೆಗಾರರಿಗೆ ಮಾರುಕಟ್ಟೆ ಒದಗಿಸಿ ಅವರ ಆದಾಯವನ್ನು ಹೆಚ್ಚಿಸಲು ಸಹಾಯ ಮಾಡುವುದು. ಸ್ಥಳೀಯ ಉದ್ಯಮಗಳ ಬೆಳವಣಿಗೆ, ಹಲಸಿನಿಂದ ತಯಾರಾಗುವ ವಿವಿಧ ಉತ್ಪನ್ನಗಳನ್ನು ಉತ್ತೇಜಿಸಿ ಸಣ್ಣ ಉದ್ಯಮಗಳಿಗೆ ಬೆಂಬಲ ನೀಡುವುದು. ರೋಟರಿ ಸಂಸ್ಥೆಯ ದೇವೇ ಸರ್ವಿಸ್ ಎಬೌವ್ ಸೆಲ್ಫ್, ಸೇವೆಯ ಮೂಲಕ ಸಮಾಜದ ಅಭಿವೃದ್ಧಿ ಈ ಮೇಳದ ಅದೇ ಧ್ಯೇಯದ ಒಂದು ಭಾಗವಾಗಿದೆ. ಸಮಾಜದಲ್ಲಿ ಆರೋಗ್ಯಕರ ಆಹಾರ ಪದ್ಧತಿಗಳನ್ನು ಉತ್ತೇಜಿಸುವುದು ಮತ್ತು ಸ್ಥಳೀಯ ಉತ್ಪನ್ನಗಳಿಗೆ ಮೌಲ್ಯ ನೀಡುವುದು ನಮ್ಮ ಜವಾಬ್ದಾರಿಯಾಗಿದೆ. ಇಂದು ಇಲ್ಲಿ ಪ್ರದರ್ಶನಗೊಂಡಿರುವ ಹಲಸಿನ ವಿವಿಧ ಪದಾರ್ಥಗಳು, ಚಿಪ್ಸ್, ಹಪ್ಪಳ, ಸ್ವೀಟ್ಸ್, ಪಾನೀಯ ಇವೆಲ್ಲವೂ ನಮ್ಮ ಸಂಸ್ಕೃತಿಯ ಭಾಗವಾಗಿದೆ. ಈಗ ಅದನ್ನೆಲ್ಲ ತಯಾರು ಮಾಡಲು ಅಡುಗೆಯ ಬಗ್ಗೆ ಚಿಂತೆ ಮಾಡಬೇಕಾಗಿಲ್ಲ. ನಮ್ಮ ನಿತ್ಯಾನಂದ ಪೈಗಳು ವೇದಿಕೆಯ ಮೇಲೆ ಇದ್ದಾರೆ, ಅದರ ಕೊರತೆಯನ್ನು ಅವರು ತುಂಬ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾವು ಇವುಗಳನ್ನೆಲ್ಲ ಪ್ರೋತ್ಸಾಹಿಸಿದರೆ ನಮ್ಮ ಪರಂಪರೆ ಮತ್ತು ರೈತರ ಜೀವನ ಎರಡೂ ಬಲವಾಗುತ್ತದೆ. ಕೊನೆಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲು ಶ್ರಮಿಸಿದ ಎಲ್ಲ ಸದಸ್ಯರಿಗೆ, ಸಹಭಾಗಿತ್ವ ನೀಡಿದ ಎಲ್ಲ ಸಂಘಟನೆಗಳಿಗೆ ಮತ್ತು ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಸ್ಥಳೀಯ ಉತ್ಪನ್ನಗಳನ್ನು ಬೆಳೆಸೋಣ, ರೈತರನ್ನು ಬೆಂಬಲಿಸೋಣ, ಆರೋಗ್ಯಕರ ಜೀವನವನ್ನು ನಡೆಸೋಣ. ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದ ಉದ್ದೇಶದ ಬಗ್ಗೆ ಮಾತನಾಡಿದ ರೋಟರಿ ಕ್ಲಬ್ ಅಧ್ಯಕ್ಷರಾದ ರೋಟರಾಕ್ಟರ್ ನವೀನ್ ಶೆಟ್ಟಿ ಇವರಿಗೆ ವಂದನೆಗಳು. ಈ ಮೇಳದಲ್ಲಿ ಹಲವಾರು ಆಕರ್ಷಕ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ. ಈ ಸ್ಪರ್ಧೆಗಳ ಸಂಪೂರ್ಣ ಮಾಹಿತಿಯನ್ನು ನೀಡಬೇಕಾಗಿ NP ಗ್ರೂಪ್ಸ್ ನಿರ್ದೇಶಕರಾದ ಶ್ರೀ ವಾಸುದೇವ್ ಭಟ್ ನೆಕ್ಕರಪಲ್ಕೆ ಇವರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಸಭೆಯಲ್ಲಿ ಆಸೀನರಾದ ಗಣ್ಯರೇ, ಮಾನ್ಯ ಶಾಸಕರೇ ಹಾಗೂ ಅಧ್ಯಕ್ಷರೇ, ಎಲ್ಲ ಸಂಘಟನೆಗಳ ಸಹಯೋಗದೊಂದಿಗೆ ಇಂದಿಗೆ ಶಾಸಕರ ನೇತೃತ್ವದಲ್ಲಿ ಬೃಹತ್ತಾದಂತಹ ಹಲಸು ಮೇಳ ಈ ಬಿಲ್ಲವ ಸಂಘದಲ್ಲಿ ಉದ್ಘಾಟನೆಗೊಂಡಿದೆ. ಮುಖ್ಯವಾಗಿ ನಾವು ಮೊನ್ನೆಯಿಂದ ಹೇಳ್ತಾ ಬರ್ತಾ ಇದ್ದೇವೆ. ಯಾಕೆ ಅಂತ ಹೇಳಿದರೆ,
ಆ, ಮಾಮೂಲಿಯಾಗಿ ಹಲಸು ಮೇಳ ನಡೆಯುವುದಕ್ಕಿಂತ ಇದೊಂದು ರೀತಿಯಂಥ ವಿಭಿನ್ನವಾದಂತಹ ಕಾರ್ಯಕ್ರಮ ಅಂತ. ವಿಭಿನ್ನತೆ ಏನು ಅಂತ ಹೇಳಿದರೆ, ಹಲಸು ಮೇಳದಲ್ಲಿ ಹಲಸಿನ ಉತ್ಪನ್ನಗಳು ಇತ್ಯಾದಿಗಳು ಸಹಜವಾಗಿರ್ತದೆ. ಆದರೆ ಈ 3 ದಿನಗಳು ಈ ಹಲಸು ಮೇಳ ನಡೆಯುವಂತಹ ಸಮಯದಲ್ಲಿ ಯಾವ ರೀತಿಯಲ್ಲಿಯೂ ಕೂಡ ಬಂದಂತಹ ಜನರು ಕೂಡ ಆಕರ್ಷಿತರಾಗಬೇಕು. ಇಡೀ ಕಾರ್ಕಳ ಸುತ್ತಮುತ್ತದ ಜನತೆಗಳೆಲ್ಲವೂ ಇಲ್ಲಿಗೆ ಬರಬೇಕು. ಆ ಜನತೆಗಳನ್ನು ಸೆಳೆಯುವಂತಹ ನಿಟ್ಟಿನಲ್ಲಿ ಕೆಲವೊಂದು ರೀತಿಯಾದಂತಹ ಸ್ಪರ್ಧೆಗಳನ್ನು ಆಯೋಜನೆ ಮಾಡಿದ್ದೇವೆ. ಒಂದೇನು ಅಂತ ಹೇಳಿದರೆ ಭಜನಾ ಸ್ಪರ್ಧೆ, ಸ್ಥಳೀಯ ಭಜನಾ ಮಂಡಳಿ ಅಥವಾ ಇಂಡಿವಿಜುವಲ್ ಆಗಿ ಕೆಲವೊಂದು ರೀತಿಯಾದಂಥ ಭಜನೆಗಳನ್ನು ಮಾಡುವಂಥದ್ದು, ಮತ್ತು ವಾಯ್ಸ್ ಆಫ್ ಕಾರ್ಕಳ ಅಂತ ಇದರಲ್ಲಿ ಸಂಗೀತ ಸ್ಪರ್ಧೆ ಇದರೊಳಗೆ ಆಯೋಜನೆಗೊಂಡಿದೆ. ಈ ಎಲ್ಲ ರೀತಿಯಲ್ಲಿಯೂ ಕೂಡ ಬರುವಂತಹ ಜನರಿಂದ ಹಿಡಿದು ಪ್ರತಿಯೊಂದರಿಗೂ ಕೂಡ ಮುದವನ್ನು ಕೊಡುವಂತಹ ಸ್ಪರ್ಧೆಯನ್ನು ಕೂಡ ಆಯೋಜನೆ ಮಾಡಲಾಗಿದೆ. ಹಾಗಾಗಿ ಮಹಿಳೆಯರು ಮತ್ತು ಕೆಲವೊಂದು ಹಲಸಿನ ಉತ್ಪನ್ನಗಳನ್ನು ತಯಾರಿ ಮಾಡಿ ಅದರ ನಾನಾ ವಿಧವಾದಂಥ ಪರಿಕರಗಳನ್ನು ತಯಾರು ಮಾಡುವಂಥ ಅದೊಂದು ರೀತಿಯಾದಂಥ ಸ್ಪರ್ಧೆ. ಈ ಸ್ಪರ್ಧೆ ಮತ್ತು ಹಲಸಿನ ಉತ್ಪನ್ನಗಳು, ಹಾಗೆಯೇ ಸ್ಥಳೀಯ ಆಗ ನೋಡಿದಾಗೆ ಆದಿವಾಸಿ ಹೇರ್ ಆಯಿಲ್, ಹಾಗೆ ಕೆಲವೊಂದು ರೀತಿಯಾದಂಥ ಸಕಲಂ ಪ್ರಾಡಕ್ಟ್ಗಳು, ಹಾಗೆ ಎಲ್ಲ ರೀತಿಯ ಸ್ಟಾಲ್ಗಳು, ಸಾಧಾರಣ ಒಂದು 60ಕ್ಕಿಂತ 70 ಬಗೆಯ ಸ್ಟಾಲ್ಗಳನ್ನೊಳಗೊಂಡಂತಹ ಬೃಹತ್ತಾದಂತಹ ಹಲಸು ಮೇಳ ಯಶಸ್ವಿಯಾಗಿ ನಡೆಯಬೇಕು ಅಂತ ನಮ್ಮ ಆಶಯ. ಯಾಕೆಂತ ಹೇಳಿದರೆ, ನಾನು ಕಾರ್ಕಳವನ್ನು ಹೆಚ್ಚು ತುಂಬ ಹಿಂದಿನಿಂದ ಬಲ್ಲವಲ್ಲ. ಹಾಗೆ ಇತ್ತೀಚಿನ ದಿನಗಳನ್ನು ನೋಡಿದಾಗ ಕಾರ್ಕಳದಲ್ಲಿ ತುಂಬ ಕಾರ್ಯಕ್ರಮಗಳಾಗ್ತಾ ಇದೆ. ಅದು ಕೂಡ ಶಾಸಕರು ಇಲ್ಲಿ ಕಾರ್ಲೋತ್ಸವ ಅಂತ ಮಾಡಿದ ನಂತರ ತುಂಬ ಕಾರ್ಯಕ್ರಮಗಳು, ಆ ಮಟ್ಟಿನ ತುಂಬ ಕಾರ್ಯಕ್ರಮಗಳು ಕಾರ್ಕಳದಲ್ಲಿ ಆಯೋಜನೆ ಆಗ್ತಾ ಇದೆ. ಹಾಗಾಗಿ ಮಾಡಿದಂಥ ಕಾರ್ಯಕ್ರಮವು ಯಶಸ್ವಿಯಾಗಿದೆ. ಹಾಗಾಗಿ ನಮ್ಮ ಈ ಕಾರ್ಯಕ್ರಮ ಕೂಡ ಶಾಸಕರ ನೇತೃತ್ವದಲ್ಲಿ ಉದ್ಘಾಟನೆಗೊಂಡಿದೆ. ಇದು ಕೂಡ ಅತಿಶಯವಾಗಿ ಯಶಸ್ವಿಯನ್ನು ಕಂಡುಕೊಳ್ತದೆ ಅನ್ನುವಂಥದ್ದು ನಮ್ಮ ಆಶಯ. ಮುಂದೂ ಕೂಡ 3 ದಿನಗಳಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳು ಸುಲಭವಾಗಿ ಜರುಗಲಿ. ಈ ಕಾರ್ಕಳದ ಜನತೆ ಪ್ರತಿಯೊಂದು ಇದರ ಉಪಯೋಗವನ್ನು ಪಡೆದುಕೊಳ್ಳಿ. ಗಿಡಗಳಿಂದ ಹಿಡಿದು ಮಾವು, ಹಾಗೆ ಲೋಕಲ್ ಉತ್ಪನ್ನಗಳು ಎಲ್ಲವೂ ಈ ಭಾಗದಲ್ಲಿ ಸಿಗ್ತದೆ. ಈ 3 ದಿನಗಳ ಕಾಲ, ಇವತ್ತು ನಾಳೆ ನಾಡಿದ್ದು ಆದಿತ್ಯವಾರ, ಎಲ್ಲರೂ ಕೂಡ ಇದರ ಒಳ್ಳೆಯ ಸದುಪಯೋಗವನ್ನು ಪಡೆದುಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಳ್ಬೇಕು ಅಂತ ಕೇಳಿಕೊಳ್ತೇನೆ. ನಮಸ್ಕಾರ. ಆಕರ್ಷಕ ಸ್ಪರ್ಧೆಗಳ ಮಾಹಿತಿಯನ್ನು ನೀಡಿದ NP ಗ್ರೂಪ್ಸ್ ನಿರ್ದೇಶಕರಾದ ಶ್ರೀ ವಾಸುದೇವ್ ಭಟ್ ನೆಕ್ಕರಪಲ್ಕೆ ಇವರಿಗೆ ಧನ್ಯವಾದಗಳು. ನಮ್ಮ ಹಳ್ಳಿಯ ಕಸುಬು ಹಾಗೂ ಸಣ್ಣ ಉದ್ಯಮಿಗಳಿಗೆ ಪ್ರೋತ್ಸಾಹ ನೀಡುವ ಕುರಿತು ಯುವವಾಹಿನಿ ಕಾರ್ಕಳ ಘಟಕದ ಅಧ್ಯಕ್ಷರಾದ ಶ್ರೀ ಪ್ರಕಾಶ್ ಪೂಜಾರಿ ಇವರು ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಕಾರ್ಕಳದ ಯುವವಾಹಿನಿ ಘಟಕದ ಅಧ್ಯಕ್ಷರಾದ ಶ್ರೀ ಪ್ರಕಾಶ್ ಪೂಜಾರಿ ಇವರು ನಮ್ಮ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದ್ದಾರೆ. ಈ ಜಾಗದ ಸಲಸನಿಯ ಆನ್ಯಂಚಿತನ ಆರಾಧ್ಯ ದೇವರ ಆನ್ಯಂಚಿತನ ಮಾಲಿಂಗೇಶ್ವರ ದೇವರನ ನೆನರುಕ ಮಲ್ತೊಂದು ಅಂಚನೆ ಇನಿ ಉದ್ಘಾಟನೆ ಮಲ್ತನ ಚಿತನ ನಮ್ಮನ ಪೆರ್ಮೆದ ಶಾಸಕರಾಣಿ ಅಂಚಿತನ ಸುನಿಲ್ ಕುಮಾರ್ ಮೆರೆಗ್ಲ ಅಭಿನಂದನೆ ಮಲ್ತೊಂದು ಅಂಚನೆ ಈ ವೇದಿಕೆದ ಅಧ್ಯಕ್ಷರಾಣಿ ಚಿತನ ನಮ್ಮನ ಪ್ರಮೋಲ್ ಕುಮಾರ್ ಗಟ್ಟಿ ಸೊರಟು ಪಾತ್ರನ ಚಿತನ ಒಂಜಿ ವ್ಯಕ್ತಿ ಇತ್ತಂದಂಡ ಎಂಗ್ಲ ಪ್ರಮೋಲ್ ಕುಮಾರ್ ಅರಿಗ್ಲ ಅಭಿನಂದನೆ ಮಲ್ತೊಂದು ಅಂಚನೆ ಈ ಪ್ರೋಗ್ರಾಮ್ನು ಮೂಜಿ ದಿನತ್ತ ಆಯ್ತಾ ಬೆತ್ತಡಿ ಒಂಜಿ 15-20 ದಿನದ ಬೊಕ್ಕ ಎಡ್ಡೆ ರೀತಿಯ ಸಂಘಟನೆ ಕಟ್ಟೊಂದು ಬೇತೆ ರೀತಿಯ ಕಾಲ್ ಮಲ್ತದೆ. ಈ ಸಂಘಟನೆಗೆ ಒಂಜಿ ರೂಪರೇಖೆನ ಒಂಜಿ ಕನತ್ ಕೊರ್ನೆ ಅಂಚಿತನ ಒಂಜಿ ಮಹಿಳಾ ಶಕ್ತಿಯಿಂದ ಪನೊಲಿ ಅಂಚಿನ ಒಂಜಿ ವ್ಯಕ್ತಿ ಆನೆ ಅಂಚಿತನ ಶೈಲಜ ಮೆರೆಗ್ಲನ ಅಭಿನಂದನೆ ಮಲ್ತೊಂದು ಅಂಚನೆ ಲೇಟ್ ಆಗ್ಬಿಡು ವೇದಿಕೆ ಹಿಡಿತನ ಮಾತೆರೆಗ್ಲ ಒಂದಿವಸ ಒಂದು ಈ ಉದ್ದೇಶ ಹೆಂಚಿನ ಪಂಡ ಹಲಸು ಮೇಲದ ಹೊಸ ವ್ಯಕ್ತಿನಾಗ್ಲಿಕ್ಕೆ ಒಂಜಿ ಹುರುಪನ್ನು ಕೊರ್ಪನ ಅಂಚಿತನ ಒಂಜಿ ವೇದಿಕೆ ಉಂಡು. ಒಂಜಿ ಉದಾಹರಣೆಗೆ ಪನ್ಪುಣಂದ ಒಂದು ನಾಗೇಶ್ ಮಾಸ್ಟರ್ ಒಂಜಿ ಮಗನೇ ಅನ್ಮೋಲ್ತುಯ್ಯ ಒಂಜಿ ಎಜುಕೇಟೆಡ್ ವ್ಯಕ್ತಿ. ಆ ವ್ಯಕ್ತಿ ಇಂಚಿನೊಂಜಿ ಹಲಸು ಮೇಲೆ ಬರ್ತದೆ ನನ್ನತ್ತ ಫ್ಯೂಚರ್ಡ್ ಇಂಚಿನ ಆವೋಡ ಅವೇನೊಂಜಿ ಬೇಸನ್ನು ತೊಜಪಾತು ಕೊರ್ಪನ ಅಂಚಿತನ ವೇದಿಕೆ ಸೃಷ್ಟಿ ಮಲ್ತು ಕೊರ್ತನ ಅಂಚಿತನ ಪೂರ ಗ್ರೂಪ್ಗಳ ನಮ್ಮ ಅಭಿನಂದನೆ ಮಲ್ತೊಂದು ಅಂಚೆನೆ ಫ್ಯೂಚರ್ ನೆಕ್ ಖಂಡಿತ ನನ್ನತ್ತ ನೆಟ್ಟು ಇಪ್ಪುಂಡು ದಯಪಂಡ ಹಲಸು ಮೇಲೆ ಪನ್ಪುಣ ಒಂಜಿ ವಿಭಿನ್ನ ರೀತಿಯ ಒಂಜಿ ಐಟ್ ಆಕರ್ಷಣೆ ಉಂಡು.
ದಯಪಂಡ ಹಲ್ಲಿ ಇರ್ದಿಲ್ಲ ಗ್ರಾಮ ಮಟ್ಟೋಡಿಪ್ಪು ಪ್ರತಿಯೊರಿ ಬತ್ತದ ಇತ್ತದ ಯೂತ್ಗಿಪ್ಪು ಅಂಚನೆ ಹೊಸ ಇತ್ತ ಇಲಾಖೆ ಮಲ್ಪನೆ ಇಲ್ಲಡೆ ಮಲ್ತದ ಕನಪನ ಅಂಚಿತ್ತನ ಅಗ್ಲೆಗೊಂಜಿ ಅವಕಾಶ ನಮ್ಮ ಮಲ್ತು ಕೊರಡು ದಯಪಂಡ ನಮ್ಮ ಬೆಲೆ ಬನ ಒಟ್ಟುಗು ಅಗ್ಲೆಗ್ಲೊಂಜಿ ಅವಕಾಶನ ಕೊರ್ಪನ ಅಂಚಿತ್ತನ ವೇದಿಕೆ ಬಿಲ್ಲವ ಸಮಾಜೋಡಿನೇ ಸೃಷ್ಟಿ ಮಲ್ತು ಕೊರ್ತಾ ಅಂಚದಿಪ್ಪನಾಗ ಪ್ರತಿಯೊರಿಲ ಬತ್ತದ ಆಕರ್ಷಣೀಯವಾದ ಅಂಚನೆ ಭಜನೆ ನೆಕ್ಲ ಕಾಂಪಿಟಿಷನ್ ಉಂಡು ಐಕ್ಲ ಮಸ್ತ್ ಜನ ಬತ್ತದ ಸಪೋರ್ಟ್ ಮಲ್ಪೋಡು ಪ್ರತಿಯೊರಿಲ ಬತ್ತದ ಸಪೋರ್ಟ್ ಮಲ್ಪಲೆ ಪನೊಂದು ಅಂಚನೆ ಎಂಕೊಂಜಿ ರಡ್ಡು ಪಾತೆರ ಈ ವೇದಿಕೆಡ್ ಅವಕಾಶ ಕೊರ್ನೆಕ್ ಮಾತೆರೆಗಳ ಒಂದಿಶನ್ ಎನ್ನ ಪಾತೆರ ಮುಕ್ತ ಮಾಡ್ತಂದ್ರೆ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ ಕಾರ್ಕಳ ಘಟಕದ ಅಧ್ಯಕ್ಷರಾದ ಶ್ರೀ ಪ್ರಕಾಶ್ ಪೂಜಾರಿ ಕೆರುವಾಶಿ ಇವರಿಗೆ ಧನ್ಯವಾದಗಳು. ಈ ಬೃಹತ್ ಮೇಳದಲ್ಲಿ ಯಾವೆಲ್ಲ ವಸ್ತುಗಳು ಲಭ್ಯವಿದೆ ಎಂಬ ಮಾಹಿತಿಯನ್ನ ಬೆನಕ ಇವೆಂಟ್ಸ್ನ ಶ್ರೀ ಗಣೇಶ್ ಶೆಟ್ಟಿ ಇವರು ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಎಲ್ಲ ಆಯ್ತು ಬುಷ್ ಲಾಸ್ಟಿಗೆ 3 ನಿಮಿಷ ಮಾತಾಡಬೇಕಾಗತ್ತೆ. ಯಾಕಂದರೆ ನಾವು ಬೆನಕ ಇವೆಂಟ್ಸ್ನವರು ಆರಂಭದಲ್ಲಿ ನಾವು ಬ್ರಹ್ಮಾವರದಲ್ಲಿ ಹಲಸು ಮೇಳ ಮಾಡುವಾಗ ನಮಗೊಂದು ಭಯ ಇತ್ತು. ಏನಂತ ಹೇಳಿದರೆ ಈ ಹಲಸು ಹಿಡ್ಕೊಂಡು ಮೇಳ ಮಾಡಲಿಕ್ಕೆ ಆಗತ್ತಾ ಅಂತೇಳಿ ಬ್ರಹ್ಮಾವರದಲ್ಲಿ ಭಯ ಇತ್ತು. ಅಲ್ಲಿ 1.5 ಲಕ್ಷಕ್ಕಿಂತ ಹೆಚ್ಚು ಜನ ಬಂದು ನಮ್ಮ ಮೇಳವನ್ನು ಯಶಸ್ವಿಗೊಳಿಸಿದ್ದಾರೆ. ಕಾರ್ಕಳದಿರುವ ಎಲ್ಲ ವೇದಿಕೆಯಲ್ಲಿರುವ ಎಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳ್ತೆ. ಯಾಕಂದರೆ ರಮಿತಾ ಮೇಡಮ್ ಅವರು ಆರಂಭದಲ್ಲಿ ನಾವು ಹೇಳಿದಾಗ ಕಾರ್ಕಳದಲ್ಲಿ ಮೇಳ ಮಾಡುವ ಅಂತ ಹೇಳಿದಾಗ ತುಂಬ ಸಪೋರ್ಟ್ ಮಾಡಿದರು. ಬಹುಶಃ ಪ್ರಚಾರಕ್ಕೆ ನಾವು ಇಲ್ಲಿ ಬರಲೇ ಇಲ್ಲ. ನಾರ್ಮಲಾಗಿ ನಾವು ಯಾವುದೇ ಮೇಳ ಮೊನ್ನೆ ಅಷ್ಟೇ ಶೃಂಗೇರಿಯಲ್ಲಿ ಒಂದು ಮೇಳ ಮಾಡಿ ಬಂದಿತ್ತು ನಾವು. ಆ್ಯಕ್ಚುಲಿ JCBM ಕಾಲೇಜಲ್ಲಿ ಪ್ರಚಾರದ ಉಸ್ತುವಾರಿ ಪೂರ ನಾವೇ ತೊಗೊಂಡ್ಕೊಂಡಿತ್ತು. ಒಂದು 30,000-40,000 ಜನ ಬಂದಿದ್ದರು. ಶೃಂಗೇರಿ, ಜೈಪುರ, ಬಾಳೆಹೊನ್ನೂರು. ಬಹುಶಃ ಸರಿಗೆ ಗೊತ್ತಿರ್ಬೋದು, ತುಂಬ ಒಳ್ಳೆ ಪ್ರಚಾರ ಆಗಿತ್ತು. ಇಲ್ಲಿ ಪ್ರಚಾರದ ಉಸ್ತುವಾರಿಯನ್ನು ಬಹುಶಃ ರಮಿತಾ ಮೇಡಮ್ ನಾವು ಬರಲೇ ಇಲ್ಲ. ರೋಟ್ರಿ ಹಾಗೆ ಯುವವಾಹಿನಿ ಎಲ್ಲರೂ ಕೂಡ ನಮಗೆ ಎಷ್ಟುವರೆ ಪ್ರಚಾರ ಆಗಿತ್ತು ಅಂತ ಹೇಳಿದ್ರೆ ನಾವೊಂದು ಸ್ಪರ್ಧೆ ಇಟ್ಟಿತ್ತು. ಸ್ಟೇಟಸ್ ಹಾಕಿದರೆ 4 ಸೀರೆಗಳು ಫ್ರೀ ಅಂತೇಳಿ. ನಾರ್ಮಲಾಗಿ ಇಲ್ಲಿ ಬಂದು ಸ್ಟೇಟಸ್ ಹಾಕಿ ನಮಗೆ ಕಳಿಸ್ತಾರೆ ಶೃಂಗೇರಿಯಲ್ಲಿ. ಆದರೆ ಇಲ್ಲಿ 50ಕ್ಕಿಂತ ಫೋಟೋ ಆಲ್ರೆಡಿ ಬಂದಾಯ್ತು ಆ್ಯಕ್ಚುಲಿ. ಇಲ್ಲಿ ಅಂದರೆ ಏನು ಸ್ಪರ್ಧೆ ಇತ್ತಲ್ಲ ಅದನ್ನೇ ನಮ್ಗೆ ಫೋಟೋಸ್ ಹಾಕಿ ಕಳಿಸಿಕೊಟ್ಟಿದ್ದಾರೆ. ಅಂದರೆ ಪ್ರಚಾರ ಎಲ್ಲಿವರೆಗೆ ಆಗಿದೆ ಅಂತ ಹೇಳಿ ನಾವು ಹೇಳ್ತಾ ಇದ್ದೀವಿ. ಬಹುಶಃ ಒಳ್ಳೆಯ ಪ್ರಚಾರ ಆಗಿದೆ. ಹಾಗೆ ವೇದಿಕೆಯಲ್ಲವರು ಎಲ್ಲರೂ ಕೂಡ ದಯವಿಟ್ಟು ಸೆಲ್ಫಿ ಸ್ಟ್ಯಾಂಡಲ್ಲಿ ಒಂದು ಫೋಟೋವನ್ನು ನಿಮ್ಮ ಹಾಕಿ ದಯವಿಟ್ಟು ಪ್ರಚಾರ ಮಾಡಿ. ಯಾಕಂದರೆ ಇಲ್ಲಿ ಇರೋ ಸ್ವದೇಶಿ ಉತ್ಪನ್ನಗಳು ಎಲ್ಲರೂ ಬರುವವರು ಕೂಡ ದೂರದ ಊರಿಂದ ಬರುವವರು. ನಾವು ಸ್ಟಾರ್ಟ್ ಮಾಡಿದಾಗ ಇವ್ರಿಗೆ ಯಾಕೆ ವೇದಿಕೆ ಕೊಟ್ಟಿದ್ದೇವೆ ಅಂತ ಹೇಳಿದರೆ ನಾನು ಕೂಡ ಸದ್ಗುರು ಆಯುರ್ವೇದ ಉತ್ಪನ್ನಗಳ ಮಾರ್ಕೆಟಿಂಗ್ ಹೆಡ್ ಆಗಿದ್ದೆ. ಹಾಗೆ ಭಾಸ್ಕರ್ ಪೂಜಾರಿ ಅವರು RK ಪಿಕಲ್ಸನ್ನು ಮಾಡ್ತಾಯಿದ್ರು. ನಮ್ಮ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ ನಮ್ಮ ವೇದಿಕೆ ನಮಗೆ ಡಿಮಾರ್ಟ್ ಆಗಲಿ ಆನ್ಲೈನ್ ಆಗಲಿ ಅಥವಾ ಇದರಲ್ಲೆಲ್ಲ ವೇದಿಕೆ ಕೊಡೋದಿಲ್ಲ. ಅವರು ಈ ಸಣ್ಣ ಉತ್ಪನ್ನಗಳಿಗೆ ವೇದಿಕೆ ಕೊಡೋದಿಲ್ಲ. ಅವರು ಇಂಟರ್ನ್ಯಾಷನಲ್ ಕಂಪ್ನಿಗಳ ಮಾತ್ರ ವೇದಿಕೆ ಕೊಡ್ತಾಯಿದ್ರು. ಆ ಉದ್ದೇಶ ಇಟ್ಕೊಂಡು ನಾವು ಈ ಮೇಳಗಳನ್ನ ಸ್ಟಾರ್ಟ್ ಮಾಡಿದ್ದೀವಿ. ದಯವಿಟ್ಟು ನೀವೇ ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್, ನೀವೇ ನಮ್ಮ ಪ್ರಚಾರಕ್ಕೆ ದಯವಿಟ್ಟು ನೀವೆಲ್ಲ ಸಪೋರ್ಟ್ ಮಾಡಿ. ಕಾರ್ಕಳ ಮೇಳ ಯಾಕಂದರೆ ನಮ್ಮ ಎಲ್ಲ ಮೇಳ ಕುಮಟ, ಅಂಕೋಲ, ಸಾಗರ, ಶಿರ್ಸಿ ಶಿರ್ಸಿ ಅಲ್ಲ ಇದು ಶೃಂಗೇರಿ, ಬ್ರಹ್ಮಾವರ, ಪಡುಬಿದ್ರಿ ರೀಸೆಂಟಾಗಿ ಮಾಡಿದ್ದು ಎಲ್ಲ ಯಶಸ್ವಿಯಾಗಿದೆ. ದಯವಿಟ್ಟು ಕಾರ್ಕಳ ಮೇಳ ಕೂಡ ನೀವು ಯಶಸ್ವಿ ಮಾಡಿಕೊಡಿ. ಈ 3 ದಿನಗಳ ಹಬ್ಬದ ವಾತಾವರಣ ಆಗಲಿ. ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಇವೆಂಟ್ ಮಾಡುವ ಶಕ್ತಿ ನಮ್ಮ ರಮಿತಾ ಮೇಡಮ್ ಆಗಲಿ ಹಾಗೆ ರೋಟರಿ ಕ್ಲಬ್ ಹಾಗೆ ಎಲ್ಲ ಸಹಕಾರ ಹೊಂದಿದೆ ಎಲ್ಲರಿಗೂ ಕೂಡ ಕೊಡಲಿ. ಹಾಗೆ ನಮ್ಮ ಸ್ವದೇಶಿ ಉತ್ಪನ್ನಗಳಿಗೆ ಸಹಕಾರ ನೀಡಿ. ಹಾಗೆ ಹಲಸಿನ ಉತ್ಪನ್ನಗಳ ಜೊತೆಗೆ ನಾವು ಸ್ವದೇಶಿ ಉತ್ಪನ್ನಗಳನ್ನು ವೇದಿಕೆ ಕೊಟ್ಟಿದ್ದೀವಿ. ಯಾಕಂದರೆ ಹಲಸಿನ ಉತ್ಪನ್ನ ಜೊತೆಗೆ ಸಣ್ಣ ವ್ಯಾಪಾರಸ್ಥರಿಗೆ ಕೂಡ ಒಂದು ವೇದಿಕೆ ಸಿಗಲಿ ಅಂತೇಳಿ ಕೊಟ್ಟಿದ್ದು ಬಿಟ್ಟರೆ ಬೇರೆ ಏನು ಉದ್ದೇಶ ಇಲ್ಲ. ಇಲ್ಲಿ ಬೇರೆ ಬೇರೆ ಭಾಗದ ಹಲಸಿನ ಉತ್ಪನ್ನಗಳು ಬಂದಿದೆ. ನಮ್ಮ ಪಾಂಡಿಚೇರಿಯಿಂದ, ತುಮಕೂರಿಂದ ಎಲ್ಲ ಬಂದಿದೆ. ಅವರಿಗೆಲ್ಲ ನಾವು ವೇದಿಕೆ ನೀಡಿದ್ದೀವಿ. ಹಾಗೆ ಕುಂದಾಪುರ, ಸಾಣೂರು ಲೋಕಲ್ ಪ್ರಾಡಕ್ಟ್ಸ್ ಕೂಡ ಬಂದಿದೆ. ಹೋಳಿಗೆಯವರೆಲ್ಲ ಅವರಿಗೆಲ್ಲ ನೀವು ಸಪೋರ್ಟ್ ಮಾಡಿದರೆ ಸಣ್ಣ ಉದ್ಯಮಕ್ಕೆ ಸಪೋರ್ಟ್ ಮಾಡಿದಾಗತ್ತೆ. ದಯವಿಟ್ಟು ಎಲ್ಲರೂ ಕೂಡ ಸ್ಟೇಟಸ್ ಹಾಕಿ ಸಹಕಾರ ನೀಡಿ. ಧನ್ಯವಾದಗಳು. ಬೃಹತ್ ಮೇಳದಲ್ಲಿ ಯಾವೆಲ್ಲ ವಸ್ತುಗಳು ಲಭ್ಯವಿದೆ ಎಂಬ ಮಾಹಿತಿಯನ್ನ ನೀಡಿದ ಬೆನಕ ಇವೆಂಟ್ಸ್ನ ಶ್ರೀ ಗಣೇಶ್ ಶೆಟ್ಟಿ ಇವರಿಗೆ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀ ಪ್ರಮಲ್ ಕುಮಾರ್, ಅಧ್ಯಕ್ಷರು ಬಿಲ್ಲವ ಸಮಾಜ ಸೇವಾ ಸಂಘ ಕಾರ್ಕಳ, ಇವರು ಅಧ್ಯಕ್ಷೀಯ ನುಡಿಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಹಲಸು ಮೇಳ ಕಾರ್ಕಳ ಇದರ ಉದ್ಘಾಟನೆಯನ್ನು ಮಾಡಿದಂತಹ ನಮ್ಮ ನೆಚ್ಚಿನ ಶಾಸಕರು ಶ್ರೀ ವಿ ಸುನೀಲ್ ಕುಮಾರ್ ಅವರೇ, ಹಾಗೆ ವೇದಿಕೆಯಲ್ಲಿರುವ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಆತ್ಮೀಯರೇ, ಆಮಂತ್ರಿತರೇ, ಆಹ್ವಾನಿತರೇ, 2 ವಿಷಯಗಳ ಬಗ್ಗೆ ಮಾತಾಡ್ತಾ ನಾನು ಮಾತನ್ನು ಮುಗಿಸ್ತಾನೆ. ಈ ಹಲವು ಹಲಸು ಮೇಳಗಳು ನಾನಾ ಭಾಗದಲ್ಲಿ ಆಗಿದೆ. ಕಾರ್ಕಳದಲ್ಲಿ ನಡೆದಂತಹ ಹಲಸು ಮೇಳವು 2 ವಿಷಯಗಳಿಗೆ ಸಾಕ್ಷಿಯಾಗಬೇಕು ಅಂತ ಅಧ್ಯಕ್ಷೀಯ ನೆಲೆಯಲ್ಲಿ ಆಸೆ ಪಡ್ತಾ ಇದ್ದಾನೆ. ಒಂದು 2
ರಿಸರ್ಚ್ ಸೆಂಟರ್ಗಳಿವೆ, ಕೃಷಿ ಸಂಶೋಧನಾ ಕೇಂದ್ರಗಳಿವೆ, ಒಂದು ಬೆಂಗಳೂರಿನಲ್ಲಿ, ಒಂದು ರಾಯಚೂರಿನಲ್ಲಿ. ಆದರೆ ಕೃಷಿಯ ಬಗ್ಗೆ ಎಷ್ಟು ರಿಸರ್ಚ್ ಆಗಿದೆ ಅಂತ ಹೇಳಿದರೆ ನಮಗೆ ಗೊತ್ತಾಗ್ತಾ ಇಲ್ಲ. ಹಲಸಿನ ಹಣ್ಣಿನ ಬಗ್ಗೆ ಒಂದು ಒಳ್ಳೆಯ ಸಂಶೋಧನೆಗಳು ಮೂಡಿ ಬರಬೇಕು. ಗಮ್ ಇಲ್ಲದ ಅಥವಾ ಅದು ಇದೆ ಬಟ್ ವಿಶಿಷ್ಟವಾದ ಸಂಶೋಧನೆಗಳು ಈ ಹಲಸಿನ ಹಣ್ಣಿನ ಮೂಲಕ ಈ ಭಾಗಕ್ಕೆ ಬರಬೇಕು. ಆ ಮೂಲಕ ಈ ಒಂದು ಕಾರ್ಕಳದಲ್ಲಿ ನಡೆದಂಥ ಹಲಸಿನ ಮೇಳ ಅದಕ್ಕೆ ಸಾಕ್ಷಿ ಆಗಬೇಕಂತ ಹೇಳ್ತಾ, ಹಣ್ಣುಗಳು ಅಥವಾ ಮೀನುಗಳು ಯಾವುದೇ ನಾವು ಸೃಷ್ಟಿ ಮಾಡಿದ್ದಲ್ಲ, ಅದು ಪ್ರಕೃತಿಯಲ್ಲಿ ಸೃಷ್ಟಿಯಾದದ್ದು, ಅದು ಧರ್ಮಕ್ಕೆ ಸೃಷ್ಟಿಯಾಗುವುದು. ನಾವು ಅದಕ್ಕೆ ನೀರುಣಿಸ್ತೇವೆ, ಅದರ ಬಗ್ಗೆ ಕಾಳಜಿ ವಹಿಸ್ತೇವೆ. ಆದರೆ ಎಲ್ಲವೂ ಸಿಕ್ಕುವುದು ಪ್ರಕೃತಿ ದತ್ತವಾಗಿ. ಅದು ನೇರವಾಗಿ ರೈತನಿಂದ ಗ್ರಾಹಕನಿಗೆ ಸಿಗಬೇಕು. ಅದರ ಬೇಡಿಕೆ ಜಾಸ್ತಿ ಆದಾಗ ಹಣದ ಮೌಲ್ಯ ಕಡಿಮೆ ಆಗಬೇಕು. ಆದರೆ ಬೇಡಿಕೆ ಜಾಸ್ತಿ ಆದಾಗ ಮೌಲ್ಯ ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ. ಇದು ದುರಂತ. ಬೇಡಿಕೆಗೆ ತಕ್ಕಂತೆ ಬೇಡಿಕೆ ಜಾಸ್ತಿ ಆದಾಗ ಅದರ ಮೌಲ್ಯವು ಕಡಿಮೆಯಾಗಿ ಎಲ್ಲರಿಗೂ ಸಿಗುವಂತಹ ಎಲ್ಲ ಸ್ತರದ ನಾಗರಿಕರಿಗೆ ಎಲ್ಲವೂ ಇದು ಅತ್ಯಂತ ಕಡಿಮೆ ದರದಲ್ಲಿ ಸಿಗುವಂಥ ಒಂದು ಉತ್ಪನ್ನವಾಗಬೇಕು, ವಿಶಿಷ್ಟವಾದ ಉತ್ಪನ್ನವಾಗಬೇಕು ಅಂತ ಈ ಒಂದು ಕೃಷಿ ಮೇಳ ಅದಕ್ಕೆ ಸಾಕ್ಷಿ ಆಗಬೇಕಂತ ಹೇಳ್ತಾ, ಅಧ್ಯಕ್ಷ ನೆಲೆಯಲ್ಲಿ ಈ ಒಂದು ಯಶಸ್ವಿಯಾದ ಕೃಷಿ ಮೇಳ ಈಗ ವಿದ್ಯುಕ್ತವಾಗಿ ನಮ್ಮ ಹೆಮ್ಮೆಯ ಶಾಸಕರು ಎಲ್ಲಿಯೂ ಕಾರ್ಕಳದ ಉತ್ಪನ್ನಗಳನ್ನು ಕಂಡರೆ ಅದರೊಟ್ಟಿಗೆ ಕಾರ್ಕಳವನ್ನು ಸೇರಿಸಬೇಕು. ಅದರೊಟ್ಟಿಗೆ ಕಾರ್ಕಳದ ಹೆಸರನ್ನು ಬಾನೆತ್ತರಕ್ಕೆ ಇಡೀ ಕರ್ನಾಟಕ, ಇಡೀ ದೇಶ ಕೊಂಡಾಡುವಂತಹ ಒಂದು ಸೊತ್ತು ಕಾರ್ಕಳ ಆಗಬೇಕು, ಒಂದು ವ್ಯವಸ್ಥೆ ಕಾರ್ಕಳದಿಂದ ಬರಬೇಕು ಅಂತ ಇರುವ ಮಹಾ ಆಸ್ತಿ ಇರುವಂತಹ ಒಂದು ಅಮೃತ ಹಸ್ತದಿಂದ ಇವತ್ತು ಹಲಸಿನ ಮೇಳ ಉದ್ಘಾಟನೆಯಾಗಿದೆ. ಈ ಹಲಸಿನ ಮೇಳ ಒಂದು ದಾಖಲೆಯ ಹಲಸಿನ ಮೇಳ ಆಗಬೇಕು. ಮುಂದಿನ ಹಲಸಿನ ಮೇಳಕ್ಕೆ ಒಂದು ಮಾರ್ಗದರ್ಶಿಯ ರೂಪದಲ್ಲಿ, ಒಂದು ಮಾದರಿಯ ರೂಪದಲ್ಲಿ ಮೂಡಿ ಬರಬೇಕು, ಒಂದು ಯಶಸ್ವಿ ಹಲಸು ಮೇಳ ಆಗಬೇಕು ಅಂತ ಅಧ್ಯಕ್ಷ ನೆಲೆಯಲ್ಲಿ ಆಶಿಸ್ತಾ ನನ್ನ ಅಧ್ಯಕ್ಷ ಮಾತಿಗೆ ವಿರಾಮ ಕೊಡ್ತೇನೆ. ಜೈ ಹಿಂದ್. ಅಧ್ಯಕ್ಷೀಯ ನುಡಿಗಳನ್ನಾಡಿದ ಪ್ರಮಲ್ ಕುಮಾರ್ ಅಧ್ಯಕ್ಷರು, ಬಿಲ್ಲವ ಸಮಾಜ ಸೇವಾ ಸಂಘ ಕಾರ್ಕಳ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಉದಯಿಸಿದ ಸೂರ್ಯ ಅಸ್ತವಾಗಲೇಬೇಕು, ಅಸ್ತವಾದ ಸೂರ್ಯ ಮತ್ತೆ ಉದಯಿಸಲೇಬೇಕು ಎಂಬ ಮಾತಿನಂತೆ ನಾವು ಇಂದಿನ ಸಭಾ ಕಾರ್ಯಕ್ರಮದ ಕೊನೆಯ ಘಟ್ಟದಲ್ಲಿದ್ದೇವೆ. ವಂದನಾರ್ಪಣೆಯನ್ನು ಮಾಡಿಕೊಡಬೇಕಾಗಿ ಶ್ರೀಮತಿ ಮಮತಾ ಪೂಜಾರಿ, ಯುವವಾಹಿನಿ ರಿಜಿಸ್ಟರ್ಡ್ ಕಾರ್ಕಳ ಘಟಕದ ನಿಕಟಪೂರ್ವ ಅಧ್ಯಕ್ಷರು ಮತ್ತು ಮಾಜಿ ಪುರಸಭೆ ಸದಸ್ಯೆ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಹಲಸಿನ ಮೇಳ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ನಮಗೆ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಮಾಡಲು ಸಲ್ಲದ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ನಮ್ಮ ಬಿಲ್ಲವ ಸಂಘದ ಅಧ್ಯಕ್ಷರಾದ ಪ್ರಮಲ್ ಕುಮಾರ್ ಇವರಿಗೆ ನಮ್ಮ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆ ಮಾಡುವ ಮುಖಾಂತರ ಉದ್ಘಾಟನೆ ಮಾಡಿದಂತಹ ಗೌರವಾನ್ವಿತ ನಮ್ಮೆಲ್ಲರ ನೆಚ್ಚಿನ ಶಾಸಕರಾಗಿರುವಂತಹ ವಿ ಸುನೀಲ್ ಕುಮಾರ್ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿರುವಂತಹ ಉದ್ಯಮಿಗಳು ಆಗಿರುವ ನಿತ್ಯಾನಂದ ಪೈ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಕ್ರಿಯೇಟಿವ್ ಶಿಕ್ಷಣ ಸಂಸ್ಥೆಯ ಸಹ ಸಂಸ್ಥಾಪಕರಾಗಿರುವಂತಹ ಅಶ್ವಥ್ SL ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ನಾವು 5 ಸಂಘ ಸಂಸ್ಥೆಗಳು ಒಟ್ಟಾಗಿ ಸೇರಿ ಕೆಲಸವನ್ನು ಮಾಡಿದ್ದೇವೆ. ಈ ಇದರಲ್ಲಿ ರೋಟರಿ ಕ್ಲಬ್ಬಿನ ಅಧ್ಯಕ್ಷರಾಗಿರುವಂತಹ ನವೀನ್ ಶೆಟ್ಟಿ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ NP ಗ್ರೂಪ್ ಇದರ ಡೈರೆಕ್ಟರ್ ಆಗಿರುವಂತಹ ವಾಸುದೇವ್ ಭಟ್ ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಯುವವಾಹಿನಿ ರಿಜಿಸ್ಟರ್ ಕಾರ್ಕಳ ಘಟಕ ಇದರ ಅಧ್ಯಕ್ಷರಾಗಿರುವಂತಹ ಪ್ರಕಾಶ್ ಪೂಜಾರಿ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಬೆನಕ ಈವೆಂಟ್ಸ್ನ ಗಣೇಶ್ ಶೆಟ್ಟಿ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಈ ಕಾರ್ಯಕ್ರಮವನ್ನು ಪ್ರಚಾರ ಮಾಡ್ತಾ ಇರುವಂತಹ ಸಾಮಾಜಿಕ ಜಾಲತಾಣದವರಿಗೆ ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ರಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ಧನ್ಯವಾದವನ್ನು ಮುಗಿಸ್ತಾ ಇದ್ದೇನೆ.